ಜ್ಞಾನೋದಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆ ಮುತ್ತುಗಳು ಎಂಬ ಕಾರ್ಯಕ್ರಮಕ್ಕೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸುವವನಾಗಿದ್ದೇನೆ. ಪ್ರಿಯರೇ, ದಿನ ಬೆಳಿಗ್ಗೆ ಆಗುವಾಗಲೇ ವಾಕ್ಯದೊಂದಿಗೆ ಎದುರು ನೋಡುವ ಎಲ್ಲ ದೇವರ ಮಕ್ಕಳಿಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಮ್ಮ ಜೀವಿತ ವಾಕ್ಯದ ಮೂಲಕ ಪ್ರಾರಂಭವಾಗುವಾಗ ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳು ಅದು ಕರ್ತನಿಂದ ಬರುವಂಥದ್ದಾಗಿದೆ. ಈ ದಿವಸ ಸಹ ನಾವು ನಿಮಗೆ ವಾಕ್ಯದೊಂದಿಗೆ ನಾವು ಈ ಬೆಳಗಿನ ಜಾವದಲ್ಲಿ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡುವವರಾಗಿದ್ದೇವೆ. ನಾನು ಪಾಸ್ಟರ್ ಅಲೆಕ್ಸ್, ನನ್ನ ಮಿಸಸ್ ಸಿಸ್ಟರ್ ಸುಲೇಖಾ ಒಟ್ಟಿಗೆ ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಈ ದಿನಕ್ಕೆ ದೇವರ ಮೂಲಕ ಆರಿಸಲ್ಪಟ್ಟ ವಾಕ್ಯ ಯಾವುದೇನಂತ ಹೇಳಿದರೆ ಅದು 1 ಥೆಸಲೋನಿಕದವರ ಬರೆದ ಪತ್ರಿಕೆ, ಅದರಲ್ಲಿ 2ನೇ ಅಧ್ಯಾಯ, ಅದರಲ್ಲಿ 13ನೇ ವಾಕ್ಯದಿಂದ, ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಇಲ್ಲಿ ಥೆಸಲೋನಿಕೆ ಪತ್ರಿಕೆಯನ್ನು ಪೌಲನು ಬರೆದಿದ್ದಾನೆ. ಪೌಲನು ಥೆಸಲೋನಿಕ ಪತ್ರಿಕೆಯನ್ನು ಬರೆಯುವಾಗ ಮಾತ್ರವಲ್ಲದೆ ಅವನ ವಾಕ್ಯವನ್ನು ಆ ಸಭೆಗೆ ಸಾರುವಾಗ ಆ ಥೆಸಲೋನಿಕ ಸಭೆಯ ಜನರು ದೇವರ ವಾಕ್ಯವನ್ನು ಅಂಗೀಕರಿಸಿದರು. ಅವರು ಅದನ್ನು ಮನುಷ್ಯರ ಮಾತೆಂದು ಎಣಿಸದೆ ಅದು ದೇವರ ಮಾತೇ ಎಂದು ಎಣಿಸಿ ಅವರದನ್ನು ಅಂಗೀಕರಿಸಿದರು. ಅದನ್ನು ಹೇಗೆ ಅಂಗೀಕರಿಸಿದ್ರು ಅಂತ ಹೇಳಿದರೆ ಯೋಗ್ಯರಾಗಿ ಅಂಗೀಕರಿಸಿದರು. ಯೋಗ್ಯರಾಗಿ ಅದನ್ನು ಸ್ವೀಕರಿಸಿದರು. ಅದಕ್ಕೋಸ್ಕರ ಇಲ್ಲಿ ಪೌಲನು ಹೇಳ್ತಾನೆ, ನಾವಂತೂ ಎಡೆಬಿಡದೆ ಈ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುವವರಾಗಿದ್ದೇವೆ ಎಂಬುದಾಗಿ. ಇಲ್ಲಿ ನಾವು ನೋಡುವ ಸಂಗತಿ ಏನಂತೇಳಿದರೆ, ದೇವರ ವಾಕ್ಯ ಎಂಬುದು ಅದು ದೇವರದ್ದೇ ಆಗಿದೆ. ಪೌಲನ ಜೀವಿತದಲ್ಲಿ ಅವನ ಜೀವಿತದಲ್ಲಿ ಒಂದು ಬಲಹೀನತೆ ಇತ್ತು. ಅವನ ಜೀವಿತದಲ್ಲಿ ಶೂಲ ಇತ್ತು. ಆ ಶೂಲದ ಮಧ್ಯೆ ಸಹ ಅವನು ದೇವರ ವಾಕ್ಯವನ್ನು ಹೇಳಲಿಕ್ಕೆ ಅವನು ನಾಚಿಕೆ ಪಡಲೇ ಇಲ್ಲ. ಅವನು ಗಲಾತ್ಯ ಪುಸ್ತಕದಲ್ಲಿ ನಾವು ನೋಡುವುದಾದರೆ ಅಲ್ಲಿ ಗಲಾತ್ಯ ಪುಸ್ತಕ 4ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಅವನು ಹೀಗೆ ಹೇಳ್ತಾನೆ ಏನಂತೇಳಿದರೆ, ಅವನು ಹೇಳುವ ವಿಷಯ ಏನಂತೇಳಿದರೆ, ನನ್ನ ಶರೀರದಲ್ಲಿ ನಿಮ್ಮ ಬೇಸರಿಕೆಗೆ ಆಸ್ಪದವಾದದನ್ನು ನೀವು ಹೀನೈಸಲಿಲ್ಲ, ಓಕರಿಸಲಿಲ್ಲ, ನನ್ನನ್ನು ದೇವದೂತನಂತೆ ಕ್ರಿಸ್ತ ಯೇಸುವಿನಂತೆ ಸೇರಿಸಿಕೊಂಡಿರಿ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಅಂದರೆ ಅವನ ಜೀವಿತದಲ್ಲಿ ಅವನ ಶರೀರದಲ್ಲಿ ಅನೇಕ ಶೂಲಗಳು ಬಲಹೀನತೆ ಇರುವಾಗ ಆ ಒಂದು ಸಭೆಯವರು ಅವನ ಆಡಿದ ಮಾತುಗಳು ಅವನ ಮಾತಲ್ಲ, ಅದು ದೇವರ ಮಾತು ಎಂಬುದಾಗಿ ಅವರು ಏನು ಮಾಡಿದರು, ಸ್ವೀಕಾರ ಮಾಡಿದರು. ಇವತ್ತು ನಾವು ಸಹ ಹಾಗೆ, ನಾವು ಅನೇಕ ಸಮಯದಲ್ಲಿ ನಾವು ಸೋತು ಹೋಗಲಿಕ್ಕೆ ಕಾರಣ ಏನು ಗೊತ್ತುಂಟ? ನಾವು ದೇವರ ವಾಕ್ಯ ಅಲ್ಲ, ಅದು ಮನುಷ್ಯರಿಂದ ಬಂದದೆ ಅಂತ ತಿಳಿದುಕೊಳ್ತೇವೆ. ಈ ಸತ್ಯವೇದದಲ್ಲಿ ನಾವು ನೋಡುವುದಾದರೆ ಯಾವ ಒಂದು ವಾಕ್ಯ ಸಹ ಅದು ಮನುಷ್ಯನು ಬರೆದದ್ದು ಅಲ್ಲವೇ ಅಲ್ಲ, ಅದು ದೇವರಿಂದ ಬರೆಯಲ್ಪಟ್ಟದ್ದು. ಈ ಒಂದು ಥೆಸಲೋನಿಕ ಸಭೆಯವರಿಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಪೌಲನು ಹೇಳಲಿಕ್ಕೆ ಕಾರಣ ಏನಂತ ಹೇಳಿದರೆ, ಅವನು ಆಡಿದ ಮಾತುಗಳನ್ನು ಅವರು ಏನು ಮಾಡಿದರು, ಸ್ವೀಕರಿಸಿದರು, ಅದಕ್ಕೆ ರೆಸ್ಪಾನ್ಸ್ ಕೊಟ್ಟರು. ಯಾವಾಗ ಸಹ ದೇವರ ವಾಕ್ಯಕ್ಕೆ ನಾವು ಏನು ಮಾಡಬೇಕು, ರೆಸ್ಪಾನ್ಸ್ ಕೊಡಬೇಕು. ಯಾವಾಗ ರೆಸ್ಪಾನ್ಸ್ ಕೊಡ್ತಾರಾ, ಯಾವಾಗ ಪ್ರತಿಕ್ರಿಯೆ ಮಾಡ್ತಾರಾ, ಆಗ ಅವರಿಗೆ ಆ ವಾಕ್ಯದ ಶಕ್ತಿಗಳು ಏನಾಗ್ತದೆ, ಪ್ರಕಟವಾಗುತ್ತದೆ. ನಾವು ನೋಡ್ತೇವೆ ಅದೇ ವಾಕ್ಯದ ಮುಂದಿನ ವಾಕ್ಯ 1 ಥೆಸಲೋನಿಕ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಪುನಃ ಮುಂದೆ ಓದುವುದಾದರೆ, ಅದು ನಿಜವಾಗಿ ದೇವರ ವಾಕ್ಯವೇ, ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. ಇಲ್ಲಿ ನೋಡಿ, ದೇವರ ವಾಕ್ಯ ಹೇಳ್ತದೆ ಅದು ನಂಬುವವರ ಒಳಗೆ ಏನು ಮಾಡ್ತದೆ, ಕಾರ್ಯ ಮಾಡ್ತದೆ. ಹಾಗಾದರೆ ದೇವರ ವಾಕ್ಯವು ಎಲ್ಲಿ ಕಾರ್ಯ ಮಾಡ್ತದೆ ಅಂತ ಹೇಳಿದರೆ, ಈ ವಾಕ್ಯವನ್ನು ಯಾರು ಇದು ದೇವರದೇ ಎಂಬುದಾಗಿ ಸ್ವೀಕಾರ ಮಾಡ್ತಾರಾ ಅವರ ಜೀವಿತದಲ್ಲಿ ಇದು ಬಲವಾಗಿ ಕಾರ್ಯ ಮಾಡುತ್ತದೆ. ಯಾಕೆಂತೇಳಿದರೆ ಈ ದೇವರ ವಾಕ್ಯ ಏನಾಗಿದೆ ಅಂತೇಳಿದರೆ, ನಾವು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವುದಾದರೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡುವುದಾದರೆ ದೇವರ ವಾಕ್ಯ ಏನಾಗಿದೆ, ಅಲ್ಲಿ ಬೈಬಲ್ ಹೇಳ್ತದೆ ದೇವರ ವಾಕ್ಯವು ಸಜೀವವಾದದ್ದು. ಅಂದರೆ ಈ ವಾಕ್ಯದಲ್ಲಿ ಜೀವ ಉಂಟು, ಮಾತ್ರವಲ್ಲ ಕಾರ್ಯಸಾಧಕವಾದಂಥ ವಾಕ್ಯ ಹೇಳ್ತದೆ. ಹಾಗಾದರೆ ದೇವರ ವಾಕ್ಯ ಕಾರ್ಯ ಮಾಡದೆ ಬಿಡುವುದೇ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳು, ದೇವರ ಬಾಯಿಂದ ಬಂದ ಮಾತು ಅದು ಏನು ಮಾಡ್ತಾರೆ ಅಂತ ಹೇಳಿದರೆ ಅದು ಕಾರ್ಯ ಮಾಡದೆ ಬಿಡುವುದೇ ಇಲ್ಲ. ಇಲ್ಲಿ ನೋಡಿ, ಆ ಒಂದು ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳ್ತದೆ ದೇವರ ವಾಕ್ಯವು
ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು, ಕೀಳು ಮಜ್ಜೆ ಆತ್ಮ ಪ್ರಾಣವನ್ನು ತೂರಿ ಹೋಗುವಂಥ ಬಲಶಾಲಿಯಾದ ದೇವರ ವಾಕ್ಯ ಎಂಬುದಾಗಿ. ನಂತರ ವಾಕ್ಯ ಹೇಳ್ತದೆ, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ಇದೇನು ಮಾಡ್ತದೆ, ವಿವೇಚಿಸುವಂಥದ್ದಾಗಿದೆ. ಹಾಗಾದರೆ ದೇವರ ವಾಕ್ಯ ಏನು ಮಾಡ್ತದೆ ಅಂತ ಹೇಳಿದರೆ, ಒಬ್ಬನ ಜೀವಿತದ ಅವನ ಹೃದಯವನ್ನು ಪರೀಕ್ಷೆ ಮಾಡ್ತದೆ. ಅಂದರೆ ಈ ದೇವರ ವಾಕ್ಯವನ್ನು ಅವನು ನಂಬಿದಾನೆ ಇಲ್ಲವಾ ಎಂಬುದಾಗಿ ದೇವರಿಗೆ ಗೊತ್ತುಂಟು. ಯಾರು ನಿಜವಾಗಿ ನಂಬ್ತಾರ ಅವರಲ್ಲಿ ಈ ದೇವರ ವಾಕ್ಯ ಏನಾಗ್ತದೆ, ಬಲವಾಗಿ ಕಾರ್ಯ ಮಾಡುವುದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಥೆಸಲೋನಿಕ ಸಭೆಯವರಿಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಯಾಕಂತ ಹೇಳಿದರೆ ಥೆಸಲೋನಿಕ ಸಭೆಯವರು ವಾಕ್ಯಕ್ಕೆ ದಾಹ ಉಳ್ಳವರಾಗಿದ್ದಾರೆ. ಇವತ್ತು ಅನೇಕರಿಗೆ ವಾಕ್ಯ ಬೇಡ, ಪ್ರಾರ್ಥನೆಗಳು ಬೇಕು. ಆದರೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರ ವಾಕ್ಯಕ್ಕೋಸ್ಕರ ನೀನು ದಾಹ ಪಡುವುದಾದರೆ ದೇವರು ನಿಶ್ಚಯವಾಗಿ ನಿನ್ನ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ವಾಕ್ಯದ ಮೂಲಕವೇ ಆತನು ಕೊಡುವವನಾಗಿದ್ದಾನೆ. ಫಾರ್ ಎಕ್ಸಾಂಪಲ್, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಗಮನಿಸುವುದಾದರೆ ಅಲ್ಲಿ ದೇವರ ವಾಕ್ಯ ಯಾವಾಗಿನಿಂದ ಪ್ರಾರಂಭವಾಯಿತು ಅಂತ ಹೇಳಿದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಇಲ್ಲಿ ನೋಡಿ, ದೇವರ ವಾಕ್ಯ ಯಾವಾಗ ಇತ್ತು, ಆದಿಯಲ್ಲಿತ್ತಂತೆ. ಈ ವಾಕ್ಯ ನಿನ್ನೆ ಮೊನ್ನೆ ಬಂದದ್ದಲ್ಲ. ಈ ಒಂದು ಲೋಕವನ್ನು ಉಂಟು ಮಾಡುವ ಮೊದಲೇ ಈ ವಾಕ್ಯ ಇತ್ತು. ಈ ವಾಕ್ಯ ಎಲ್ಲಿತ್ತಂತ ಹೇಳಿದರೆ ಅದು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟದಾಗಿತ್ತು. ಇಲ್ಲಿ ವಾಕ್ಯ ಹೇಳ್ತದೆ ಏನಂತ ಹೇಳಿದರೆ, ನೋಡಿ, ಆತನ ಮೂಲಕ ಎಲ್ಲ ಉಂಟಾಯ್ತಂತೆ. ಆ ವಾಕ್ಯ ಯಾರಾಗಿದ್ದಾನೆ, ದೇವರೇ ಆಗಿದ್ದಾನೆ ಅಂತ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಅದೇ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಾಕ್ಯ ಹೇಳ್ತದೆ, ಆ ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆ ವಾಕ್ಯವೆಂಬಾತನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಇದು ಯಾರು ಹೇಳ್ತಾನೆ ಅಂತ ಹೇಳಿದ್ರೆ, ಯೇಸುವಿನ ಪ್ರೀತಿಯ ಶಿಷ್ಯನಾದ ಯೋಹಾನನು ಹೇಳ್ತಾನೆ, ಆ ವಾಕ್ಯ ನಮ್ಮ ಮಧ್ಯೆ ವಾಸ ಮಾಡಿತು. ಆ ವಾಕ್ಯವನ್ನು ನಾವು ಕಣ್ಣಾರೆ ಕಂಡೆವು, ಆ ವಾಕ್ಯ ಮಾತನಾಡುವುದನ್ನು ನಾವು ಕಿವಿಯಾರೆ ಕೇಳಿದೆವು ಎಂಬುದಾಗಿ. ಹಾಗಾದರೆ ಈ ವಾಕ್ಯ ಎಂಬುದು ಏನಂತ ಹೇಳಿದರೆ ಅದು ಪರಲೋಕದಿಂದ ಶಾಶ್ವತವಾಗಿ ಬರೆಯಲ್ಪಟ್ಟ ವಾಕ್ಯವಾಗಿದೆ. ಹಾಗಾಗಿ ಈ ವಾಕ್ಯವನ್ನು ನಾವು ಅಲಕ್ಷ್ಯ ಮಾಡಬಾರದು. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಒಂದು ತಿಳಿದುಕೊಳ್ಬೇಕು, ದೇವರೇ ನಮ್ಮಲ್ಲಿ ವಾಸ ಮಾಡುತ್ತಾನೆ ಎಂಬುದಾಗಿ ಅದರ ಅರ್ಥವಾಗಿದೆ. ಮಾತ್ರವಲ್ಲ, ಈ ವಾಕ್ಯದ ಬಗ್ಗೆ ಪೌಲನು ಗಲಾತ್ಯ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಇನ್ನೂ ಅವನು ಆ ವಾಕ್ಯದ ಬಗ್ಗೆ ವಿವರಣೆ ಕೊಡುವುದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆಯಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಪೌಲ ಹೇಳ್ತಾನೆ, ಇದು ನಾನು ಸಾರಿದಂಥ ಸುವಾರ್ತೆ ಅದು ಮನುಷ್ಯನ ಕಲ್ಪನೆಯಲ್ಲ, ಮನುಷ್ಯನ ನನಗೆ ಅದನ್ನು ಉಪದೇಶಿಸಲಿಲ್ಲ, ಮನುಷ್ಯನ ನನಗೆ ಅದು ಬೋಧಿಸಲಿಲ್ಲ, ನನಗೆ ಈ ಪ್ರಕಟಣೆ ಬಂದದ್ದು, ಈ ದೈವಿಕ ಪ್ರಕಟಣೆ ನನಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಬಂತು ಎಂಬುದಾಗಿ ಅವನಿಲ್ಲಿ ಹೇಳುವವರಾಗಿದ್ದಾನೆ. ಖಂಡಿತವಾಗಿ ಈ ಒಂದು ವಾಕ್ಯ ಅದು ಮನುಷ್ಯನದಲ್ಲ. ಈ ವಾಕ್ಯ ಅದು ದೇವರದೇ ಆಗಿದೆ. ನಾವು ನೋಡ್ತೇವೆ ಸತ್ಯವೇದದಲ್ಲಿ ದೇವರು ಈ ಭೂಮಿಯನ್ನು ಉಂಟು ಮಾಡುವ ಮೊದಲು ಏನಾಗಿತ್ತು, ಕತ್ತಲೆ ಆವರಿಸಿದಂಥ ವಾಕ್ಯ ಹೇಳ್ತದೆ. ಆಗ ದೇವರು ಒಂದು ಮಾತು ಹೇಳಿದರು, ಜಸ್ಟ್ ಒಂದು ವರ್ಡ್, ಬೆಳಕಾಗಲಿ ಎಂಬುದಾಗಿ ಹೇಳುವಾಗ ಅಲ್ಲಿ ಸತ್ಯವೇದ ಹೇಳ್ತದೆ ಬೆಳಕಾಯಿತು ಎಂಬುದಾಗಿ. ಹಾಗಾದರೆ ದೇವರ ವಾಕ್ಯಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ನಾವು ಇವತ್ತು ತಿಳಿದುಕೊಳ್ಬೇಕು. ಈ ಒಂದು ವಾಕ್ಯದ ಬಗ್ಗೆ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಏನಂತ ಹೇಳಿದರೆ, ಇದು ಮನುಷ್ಯನ ಕೊಟ್ಟ ವಾಕ್ಯವಲ್ಲ, ಮನುಷ್ಯನಿಂದ ನಾನು ಹೊಂದಲಿಲ್ಲ. ಈ ಒಂದು ವಾಕ್ಯ ನನಗೆ ಪರಲೋಕದ ದೇವರೇ ಕೊಟ್ಟಿದ್ದಾನೆ ಎಂಬುದಾಗಿ ಅವನು ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಇವತ್ತು ಒಂದು ಸತ್ಯ ತಿಳಿದುಕೊಳ್ಬೇಕೇನಂತ ಹೇಳಿದರೆ, ಪೌಲನಿಗೊಂದು ಪ್ರಕಟಣೆ ಇತ್ತು, ಪೌಲನಿಗೊಂದು ನಾಲೆಜ್ ಇತ್ತು. ಅವನು ನಿಜವಾಗಿ ಅವನು ಜ್ಞಾನವಂತನಾಗಿದ್ದ. ಅವನ ವಿದ್ಯಾಭ್ಯಾಸ, ಅವನ ಅಂತಸ್ತು, ಅವನ ಶ್ರೀಮಂತಿಕೆ ಏನಂತ ಹೇಳಿದರೆ ಅವನು ಅಗರ್ಭ ಶ್ರೀಮಂತನಾಗಿದ್ದ. ಆದರೆ ಇದೆಲ್ಲ ಅವನು ಕಸ ಅಂತ ತಿಳಿದುಕೊಂಡು ಅವನು ಯೇಸು ಕ್ರಿಸ್ತನನ್ನು ಲಾಭವಾಗಿ ತೆಗೆಯಲಿಕ್ಕೆ ಕಾರಣ ಅವನಿಗೆ ಗೊತ್ತಾಯಿತು, ನನ್ನ ಆಸ್ತಿ, ನನ್ನ ಜ್ಞಾನ ಏನು ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಇರುವುದಾದರೆ, ಲಾಭವಾಗಿರುವುದಾದರೆ ಅದು ಯೇಸು ಕ್ರಿಸ್ತನೇ ಎಂಬುದಾಗಿ. ಅದರ ಅರ್ಥ ದೇವರ ವಾಕ್ಯವನ್ನು ಅವನು ಲಾಭವಾಗಿ ತೆಗೆದುಕೊಳ್ತಾ ಇದ್ದಾನೆ. ಅವನ ಜೀವಿತದಲ್ಲಿ ಆ ಪ್ರಕಟಣೆ ಅವನಿಗೆ ಸಿಗ್ತಾ ಉಂಟು. ಅವನು ಹೇಳ್ತಾನೆ, ಇದು ಯೇಸು ಕ್ರಿಸ್ತನೇ ನನಗೆ ಪ್ರಕಟಿಸಿದಾನೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ನಾವು ನೋಡುವ ಸಂಗತಿ ಏನಂತ ಹೇಳಿದರೆ, ಹಾಗಾದರೆ ದೇವರ ವಾಕ್ಯ ಎಂಬುದು ಅದು ಮನುಷ್ಯನ ಕಲ್ಪನೆ ಅಲ್ಲ.
ದೇವರೇ ಕೊಟ್ಟ ಒಂದು ಪ್ರಕಟಣೆ ಆಗಿದೆ. ನಾವು ನೋಡುತ್ತೇವೆ, ಈ ಒಂದು ಸತ್ಯವೇದವನ್ನು ಬರೆದ ವ್ಯಕ್ತಿಗಳು ಯಾರಂತ ಹೇಳಿದರೆ, ಕೆಲವರು ಬೆಸ್ತರು ಬರೆದರು. ಈ ಬೆಸ್ತರಿಗೆಲ್ಲ ಏನಿರಲಿಲ್ಲ, ಅವರಿಗೆ ಜ್ಞಾನ ಇರಲಿಲ್ಲ, ಅವರು ಕಲಿತವರಲ್ಲ, ತಿಳುವಳಿಕೆಯುಳ್ಳವರಲ್ಲ. ಆದರೆ ಆ ಬೆಸ್ತರ ಮೂಲಕ ಸಹ, ಪೇತ್ರನ ಮೂಲಕ ಸಹ ಅವರು ಏನು ಮಾಡಿದ್ರು ಅಂತ ಹೇಳಿದರೆ, ದೇವರ ಆತ್ಮನೇ ಅವರಿಗೆ ಪ್ರಕಟಣೆ ಕೊಟ್ಟು ಅವರು ಏನು ಮಾಡಿದರು, ಈ ಪುಸ್ತಕವನ್ನು ಬರೆಯಲಿಕ್ಕೆ ಶುರು ಮಾಡಿದರು. ಹೇಗೆ ಅಂತ ಹೇಳಿದರೆ, ನಾವು ನೋಡ್ತೇವೆ ಏನಂತ ಹೇಳಿದರೆ, ಈಗ ಚಿಕ್ಕ ಮಕ್ಕಳಿಗೆ ಕಲಿಯುವಾಗ ಅವರಿಗೆ ಆ ಈ ಬರಿಬೇಕಾದ್ರೆ ಏನು ಮಾಡಬೇಕು, ಅವರ ಕೈ ಹಿಡಿದು ಏನು ಮಾಡ್ತಾರೆ, ಆ ಈ ಅಂತ ಬರೆಸ್ತಾರೆ. ಆಗ ನೋಡಿ, ಅವರಿಗೆ ನಿಜವಾಗಿ ಬರೀಲಿಕ್ಕೆ ಗೊತ್ತಿಲ್ಲ, ಆದರೆ ಕೈ ಹಿಡಿಯುವಾಗ ಆ ಅಕ್ಷರ ಕರೆಕ್ಟ್ ಆಗಿರ್ತದೆ. ಅದೇ ಪ್ರಕಾರ ದೇವರ ಆತ್ಮನು ಏನು ಮಾಡಿದ ಅಂತ ಹೇಳಿದರೆ, ದೇವರ ಮಕ್ಕಳ ಕೈಗಳನ್ನು ಹಿಡಿದು ದೇವರ ಆಲೋಚನೆಯ ಪ್ರಕಾರ ಈ ವಾಕ್ಯವನ್ನು ಏನು ಮಾಡಿದ, ಬರೆದ. ಇದನ್ನು ನಂಬುವಾಗ ಈ ದೇವರ ಮಕ್ಕಳ ಜೀವಿತದಲ್ಲಿ ಏನಾಗ್ತದೆ, ಅದು ಬಲವಾಗಿ ಕಾರ್ಯ ಮಾಡುತ್ತದೆ. ಮಾತ್ರವಲ್ಲ, ನಾವು ನೋಡುವ ವಿಷಯ ಏನಂತ ಹೇಳಿದರೆ, ನೋಡಿ, ನಾವು ದಾವೀದನ ಕುಮಾರನೇ ನನ್ನನ್ನು ಕರುಣಿಸಿ ಎಂಬುದಾಗಿ 2 ಭಿಕ್ಷುಕರು ಯೇಸು ಸ್ವಾಮಿಯ ಬಳಿಗೆ ಬರ್ತಾರೆ. ಆ ವಾಕ್ಯ 9ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ, ಅಲ್ಲಿ ಆ ಭಿಕ್ಷುಕ ಯೇಸು ಸ್ವಾಮಿಯ ಬಳಿಗೆ ಬಂದು ಹೇಳ್ತಾನೆ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಹೇಳುವಾಗ, ಅಂದರೆ ಅವರಿಗೆ ಕಣ್ಣು ಬರಬೇಕಾಗಿತ್ತು. ಆಗ ಯೇಸು ಸ್ವಾಮಿ ಅವರ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ ಹೇಳಿದರೆ, ನಾನು ಇದನ್ನು ಮಾಡಬಲ್ಲೆ ಎಂಬುದಾಗಿ ನೀನು ನಂಬುತ್ತೀ ಎಂಬುದಾಗಿ. ಅಂದರೆ ಯೇಸು ಸ್ವಾಮಿ ಒಂದು ಮಾತನ್ನಲ್ಲಿ ಹೇಳ್ತಾನೆ, ನೀನು ನಂಬ್ತೀಯ ನಾನು ಮಾಡ್ತೇನೆ ಎಂಬುದಾಗಿ ಹೇಳುವಾಗ, ಅವರು ಹೇಳಿದ ಮಾತೇನಂತ ಹೇಳಿದರೆ, ನಾನು ನಂಬುತ್ತೇವೆ, ಹೌದು ನಾನು ನಂಬುತ್ತೇವೆ ಎಂಬುದಾಗಿ ಹೇಳುವಾಗ, ಯೇಸು ಸ್ವಾಮಿ ಹೇಳಿದ ಮಾತೇನಂತ ಹೇಳಿದರೆ, ನೀನು ನಂಬಿದಂತೆ ನಿನಗೆ ಆಗಲಿ ಎಂಬುದಾಗಿ. ಅಂದರೆ ಅವನು ಏನು ನಂಬಿದ, ಆದ್ದರಿಂದ ಅವನಿಗೇನು ಬಂತು, ಕಣ್ಣು ಬಂತು. ಅವನು ನಂಬದಿದ್ದರೆ ಅವನಿಗೆ ಏನಾಗ್ತಿರಲಿಲ್ಲ, ಅದರಿಂದ ಯಾವ ಪ್ರಯೋಜನವಾಗ್ತಿರಲಿಲ್ಲ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನೀವು ಇವತ್ತು ಬೆಳಿಗ್ಗೆ ವಾಕ್ಯವನ್ನು ಕೇಳುತ್ತಿರುವಾಗ ಇದು ದೇವರ ಮಾತು ಎಂಬುದಾಗಿ ನಂಬ್ರಿ. ಆಗ ದೇವರು ನೀವು ನಂಬಿದಂತೆ ಈ ವಾಕ್ಯದ ಅದ್ಭುತಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ನಾವು ನೋಡುತ್ತೇವೆ, ಅದೇ ಇಬ್ರಿಯ 4:2 ಹೇಳ್ತದೆ, ಅವರಿಗೆ ಶುಭ ವರ್ತಮಾನವನ್ನು ಸಾರಿದಂತೆ ನಮಗೂ ಸಾರಲ್ಪಟ್ಟಿತ್ತು. ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ ಅಂತ. ಹಾಗಾದರೆ ಈ ಪ್ರಯೋಜನ ಯಾವಾಗ ಆಗ್ತದಂತ ಹೇಳಿದರೆ, ವಾಕ್ಯವನ್ನು ಕೇಳಿದ್ರಿಂದ, ಈ ವಾಕ್ಯವನ್ನು ಅಂಗೀಕರಿಸಿದ್ರಿಂದ. ಪ್ರಿಯ ದೇವರ ಮಕ್ಕಳೇ, ಥೆಸಲೋನಿಕ ಸಭೆಯವರು ಪೌಲನು ಹೇಳುವಾಗ ಆ ವಾಕ್ಯವನ್ನು ಅಂಗೀಕರಿಸಿದರು. ಆ ವಾಕ್ಯವನ್ನು ಅಂಗೀಕರಿಸಿದ್ರಿಂದ ಅವರ ಜೀವಿತದಲ್ಲಿ ಬಲವಾಗಿ ಕಾರ್ಯ ಮಾಡಿತು. ಇವತ್ತು ಮುಂಜಾನೆಯಲ್ಲಿ ಈ ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಸಹ ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಸ್ವೀಕಾರ ಮಾಡಿರಿ. ಈ ವಾಕ್ಯವನ್ನು ಸ್ವೀಕಾರ ಮಾಡಿರಿ. ಹೇಗೆ ಕುರುಡನ ಜೀವಿತದಲ್ಲಿ ಆ ಕಣ್ಣು ಬರಲಿಕ್ಕೆ ಕಾರಣ, ಯೇಸು ಹೇಳಿದ ಮಾತು, ನೀನು ನಂಬುತ್ತಿ ಎಂಬುದಾಗಿ ಹೇಳುವಾಗ, ನಂಬುತ್ತೇನೆ ಎಂಬುದಾಗಿ ಹೇಳುವಾಗ, ಯೇಸು ಹೇಳಿದ ಮಾತು, ನೀನು ನಂಬಿದಂತೆ ನಿನಗೆ ಆಗಲಿ ಎಂಬುದಾಗಿ. ಹಾಗಾಗಿ ಇವತ್ತು ಸಹ ಈ ಬೆಳಗಿನ ಜಾವದಲ್ಲಿ ನೀವು ನಂಬಿದಂತೆ ದೇವರು ನಿಮ್ಮ ಜೀವಿತದಲ್ಲಿ ಆತನು ಕಾರ್ಯ ಮಾಡುವವನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ದೇವರೇ, ನಿನಗೆ ಸ್ತೋತ್ರ. ಈ ಒಂದು ಮುಂಜಾನೆಯ ಮುತ್ತುಗಳು ಕಾರ್ಯಕ್ರಮದ ಮೂಲಕ ನಿನ್ನ ಬಳಿಗೆ ನಾವು ಬರುತ್ತಾ ಇದ್ದೇವೆ ಕರ್ತನೆ. ದೇವರೇ, ಇದನ್ನು ವೀಕ್ಷಣೆ ಮಾಡುತ್ತಿರುವ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಈ ವಾಕ್ಯದ ಶಕ್ತಿಗಳು ಪ್ರಕಟವಾಗಲಿ ಕರ್ತನೆ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ವಾಕ್ಯವನ್ನು ಎತ್ತಿ ಹೇಳುವಾಗಲೇ ಅವರ ಜೀವಿತದಲ್ಲಿ ಕರ್ತನೆ ಅಸ್ತವ್ಯಸ್ತವಾದದ್ದೆಲ್ಲ ಸರಿಯಾಗಲಿ ಕರ್ತನೆ. ಅವರ ಜೀವಿತದಲ್ಲಿ ಕಾಣುವ ಪ್ರತಿಕೂಲವು ಅವರಿಗೆ ಅನುಕೂಲವಾಗಿ ಟರ್ನ್ ಆಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಸೇರಿ ಬಂದ ಎಲ್ಲ ದೇವರ ಮಕ್ಕಳನ್ನು ಆಶೀರ್ವಾದ ಮಾಡಿರಿ ಕರ್ತನೆ. ಈ ವಾಕ್ಯದ ಮೂಲಕ ನೀನು ಮಾತ್ರ ಮಹಿಮೆ ಎಂದು ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುವೆಂದೇನೆ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ
ಇರಬಾರದೆಲ್ಲಿಯೂ. ವಾರ್ತೆ ತಲುಪದ ಊರು ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ ಇರಬಾರದು.